ಹಾಯ್ ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ಅದಕ್ಕಿಂತಲೂ ಮುಂಚೆಗೆ ಮೊದಲದಾಗಿ ಹ್ಯಾಪಿ ಟೀಚರ್ಸ್ ಡೇ. ಸೊ ನಮಗೆ ವಿತಿನ್ ದ ಬುಕ್ ಆಗಿರ್ಬೋದು, ಬಿಹಾಂಡ್ ದ ಬುಕ್ ಆಗಿರ್ಬೋದು, ಯಾರೆಲ್ಲ ನಮಗೆ ಹಿಂದೆ ಮುಂದೆ ಪಕ್ಕದಲ್ಲಿ ನಿಂತುಬಿಟ್ಟು ನಮಗೆ ಲೈಫ್ ಗೈಡೆನ್ಸ್ನ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ಟೀಚರ್ಸ್ ಡೇ. ಸರಿ, ಈಗ ಬಂದುಬಿಟ್ಟು ಮೊದಲು ಫಸ್ಟ್ ಆಫ್ ಆಲ್ ಏನೆಲ್ಲ ಅಪ್ಡೇಟ್ಸ್ಗಳಿದೆ ಮೊದಲು ಹೇಳೋದಾದ್ರೆ, ನಿನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಸೆಕೆಂಡ್ ರೌಂಡ್ದು ಏನಾಯ್ತು ಅಂದರೆ KCT ಮತ್ತು ಫಸ್ಟ್ ರೌಂಡ್ದು ಆಯುಷ್ ಏನಪ್ಪ ಅಂದರೆ ಕೌನ್ಸ್ಲಿಂಗು ಮುಗಿದಿದೆ. ಫಸ್ಟ್ ರೌಂಡ್ದು ಆಯುಷ್, ಸೆಕೆಂಡ್ ರೌಂಡ್ದು KCT ಸ್ಟೂಡೆಂಟ್ ಎಲ್ಲರೂ ಕೂಡ. ಸೊ ಹಂಗಾಗಿ ವಿತಿನ್ 1 to 3 ಡೇಸಲ್ಲಿ ಇನ್ನೇನು ಮಾಡ್ತಾರೆ ಅಂತಂದರೆ KCT ಥರ್ಡ್ ರೌಂಡ್ ಮಾಡ್ಕೊತಾರೆ, ಆಯುಷ್ ಸೆಕೆಂಡ್ ರೌಂಡ್ ನಡೀತದ. ಆ್ಯಂಡ್ ಈಗ ಮೆಡಿಕಲ್ಲು ಮತ್ತು ಡೆಂಟಲ್ ಸ್ಟೂಡೆಂಟ್ ಕೂಡ ಸೆಕೆಂಡ್ ರೌಂಡ್ ಕೂಡ 12 ಅಥವಾ 13ನೇ ತಾರೀಕು ಅಥವಾ 13ನೇ ತಾರೀಕು ನಿಮ್ಮದು ರಿಸಲ್ಟ್ ಬರ್ಬೋದು. ಓಕೆ, ಅದಾದ ತಕ್ಷಣ ಅವ್ರದ್ದು ಕೂಡ ಏನಪ್ಪ ಅಂದರೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡ್ತದೆ. ಅದು ಸೆಕೆಂಡ್ ರೌಂಡ್ ಆಯಿತಾ. MCC ಕಡೆಯಿಂದ 12ನೇ ತಾರೀಕು ರಿಸಲ್ಟ್ ಬಂದಾದ ತಕ್ಷಣ ನಮ್ಮ ಕೇದಲ್ಲಿ ಏನು ಮಾಡ್ತಾರೆ, ಅವತ್ತೇ ಬರೋ ಡೌಟು. ಬಟ್ 13ನೇ ತಾರೀಕು, ಓಕೆ 13ನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ರಿಸಲ್ಟ್ ಬರ್ತದೆ. ಅದ್ರ ತಕ್ಕನಂಗೆ ವೇರಿಯೇಷನ್ಸ್ ಆಗ್ತವೆ ಸೀಟ್ಗಳು. ಈಗಾಗಲೇ ಗೊತ್ತಿರೋ ಹೋಗಿ ನಮ್ಮ ಕರ್ನಾಟಕದಲ್ಲಿ 450 ಸೀಟ್ಗಳು ಇನ್ಕ್ರೀಸ್ ಆಗಿದಾವೆ. ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಹೋಯ್ತಂದರೆ 2700 ಅಧಿಕ ಸೀಟ್ಗಳೇನಪ್ಪ ಅಂದರೆ ಈಗಾಗಲೇ ಬಂದಿರತಕ್ಕಂಥದ್ದು. ಇದೆಲ್ಲರೂ ಕೂಡ ಏನಪ್ಪ ಅಂದರೆ ಬೆನಿಫಿಟ್ ಆಗ್ತದೆ. ನಮ್ಮ ಈಗ ಥರ್ಡ್ ರೌಂಡಲ್ಲಿ ಹುಡುಗರಿಗೆ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಸೀಟ್ ಸಿಕ್ಕಿದ್ದಿಲ್ಲ ನಮ್ಮ KCT ಸ್ಟೂಡೆಂಟ್ಗೆ, ಈಗ MCC ಕಡೆ ಕೂಡ ಸ್ಕಿಪ್ ಆಗ್ತಾರೆ ಕೆಲವೊಂದಿಷ್ಟು ಹುಡುಗರು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮೆಡಿಕಲ್ ಸೀಟ್ಗಳು ಸಿಗ್ತವೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲು ಮತ್ತು ಆಯುಷ್ ಏನಾದರೂ ಸೀಟ್ ಸಿಗೋರಿಗೆ ಸ್ವಲ್ಪ ಪುಷ್ ಆಫ್ ಆಗಿಬಿಟ್ಟು ಈಗ ನಮ್ಮ ಅಂದರೆ 400ಕ್ಕಿಂತ ಏನು ಸೀಟ್ಗಳು ಬಂದಿದ್ದಾವೆ ಅಷ್ಟು ಕೂಡ ಮೆಡಿಕಲ್ ಸೀಟ್ಗೆ ಕನ್ವರ್ಟ್ ಆಗ್ತಾರೆ ಅಂತ ಹೇಳ್ತಿದ್ದೀನಿ. ಸೊ ಹಂಗಾಗಿ ನಮ್ಮ KCT ಸ್ಟೂಡೆಂಟ್ ಕೂಡ ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ ನಿಮಗೆ 450 ಸೀಟ್ಗಳು ಸಿಗ್ತವೆ. ಆ್ಯಂಡ್ ಅದೇ ರೀತಿಯಾಗಿ ಈಗ ಆಗಲೇ ಸೀಟ್ ಸಿಕ್ಕು ಸಹಿತ ಚಾಯ್ಸ್ 2 ಕುಡ್ಕೊಂಡು ಬರ್ತಾ ಇದ್ರು. ನಿಮಗೆ ಡಿಸರ್ವ್ ಇರ್ತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ಅಪ್ಗ್ರೇಡಿಂಗ್ ಅಂತ ಹೆಂಗೆ ಇರ್ತೀವಿ ಕಾಲೇಜ್ ಸಿಗ್ತಾ ಹೋಗ್ತವೆ. ಓಕೆ, ಚಾಯ್ಸ್ 3 ಕೊಟ್ಟವ್ರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋಲ್ಲ. ಓಕೆ, ಇದಿಷ್ಟು ಸದ್ಯಕ್ಕೆ ಜಸ್ಟ್ ಮೇಲಿದ ಮಾತು ಹೇಳಿದೆ. ಆ್ಯಂಡ್ ಈ ಸೀಟ್ ಮೆಟ್ರಿಕ್ಸ್ ಏನು ಬಂದಿದೆ ನೋಡಿ, ಈಗಾಗಲೇ ಗೊತ್ತಿರುವಾಗೆ UGC 2025ದಲ್ಲಿ ಹೋಯ್ತು ಅಂತಂದರೆ 2ನೇ ಸುತ್ತಿನ ನಂತರ ಉಳಿಕೆ ಸೀಟ್ಗಳು, ಆ್ಯಕ್ಚುಲಿ ಏನಂತಾರೆ ಉಳಿಕೆ ಸೀಟ್ಗಳು. ಯಾಕೆ ಇದರಲ್ಲಿ ಏನು ಮಾಡ್ತಾರೆ, ಉಳಿಕೆ ಸೀಟ್ಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಚಾಯ್ಸ್ 2 ಅನ್ನೋದು ಕೊಟ್ಟಿರಲ್ಲ. ಅರ್ಥ ಮಾಡ್ಕೊರಿ, ಚಾಯ್ಸ್ 2 ಇದರಲ್ಲಿ ಮೆನ್ಷನ್ ಮಾಡಲ್ಲ. ಯಾಕಂದರೆ ಚಾಯ್ಸ್ 2 ಹೋಲ್ಡಲ್ಲಿರ್ತವೆ, ಇದರಲ್ಲಿ ಬರಲ್ಲ. ಬರೀ 000 ಬರ್ತಾ ಇದೆ ಅಂತ ಅನ್ಬೋದು. ಸೊ ಲೈಕ್ ಎಕ್ಸಾಂಪಲ್ ಇದ್ರ ಬಗ್ಗೆ ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದಂತಂದರೆ, ಲೈಕ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ತೊಗೊಂಡು ಬರೋಣ. ಈಗ ಇದರಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ ನಾನು ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದರೆ, ಈಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ತೊಗೊಳ್ಳೋಣ. ಇದರಲ್ಲಿ ಉಳಿಕೆ ಸೀಟ್ಗಳು ಎಷ್ಟಿದ್ದಾವೆ ಅಗ್ರಿಕಲ್ಚರ್ ಬಂತಂದರೆ ಯಾವುದು ಕೂಡ ಕಾಣಿಸ್ತಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅಡ್ಮಿಷನ್ ಮಾಡ್ಸ್ಕೊಂಡು ಬಿಟ್ಟಿರ್ತಾರೆ. ಇಲ್ಲ ಸಿಕ್ಕರು ಸಹಿತ ಏನು ಮಾಡಿರ್ತಾರೆ, ಚಾಯ್ಸ್ 2 ಕೊಟ್ಟಿರ್ತಾರೆ. ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸೀಟ್ ಸಿಕ್ಕರೆ ಹೆಂಗೆ ಬಿಡ್ತಾರೆ ಅವರು. ಓಕೆ, ಇಲ್ಲಿ ಪಕ್ಕ ಇರ್ತದೆ. ಎಲ್ಲಿರ್ತದ, ಇದರಲ್ಲಿ ಇಂಜಿನಿಯರಿಂಗಲ್ಲಿ ಹೋಗ್ತೀನಿ, ಇಂಜಿನಿಯರಿಂಗ್ ಪಕ್ಕ ಇರ್ತದೆ. ಯಾಕಂದರೆ ಭಾಳ ಸೀಟ್ಗಳಿರ್ತವೆ. ಸೊ ಹಂಗಾಗಿ ಇಲ್ಲಿ ಪಕ್ಕ ಸೀಟ್ಗಳು ನಮ್ಗೆ ಸಿಗ್ತಾವೆ, ಉಳಿಕೆ ಸೀಟ್ಗಳಲ್ಲಿ ಪಕ್ಕ ಸಿಗ್ತವೆ. ಓಕೆ ನೋಡಿ ಎಷ್ಟು ಸಿಗೋದು, 8165 ಇಂಜಿನಿಯರಿಂಗು ಉಳಿಕೆ ಸೀಟ್ಗಳು ಇವು. ಅಂದರೆ ಚಾಯ್ಸ್ 2 ಬಿಟ್ಟು ಚಾಯ್ಸ್ 3 ಅಥವಾ ಚಾಯ್ಸ್ 4 ಅಥವಾ ಚಾಯ್ಸ್ ಎಂಟ್ರಿನೇ ಮಾಡದಿರೋರು ಅಥವಾ ಚಾಯ್ಸ್ ಎಂಟ್ರಿ ಮಾಡಿ ಕೆಲವೊಂದು ಪೇಮೆಂಟ್ ಮಾಡದಿರೋರು ಆಯಿತು. ಓಕೆ, ಇದೆಲ್ಲನೂ ಕೂಡ ಸೇರಿಬಿಟ್ಟು ಉಳಿಕೆ ಸೀಟ್ಗಳು ಎಷ್ಟಿದ್ದಾವೆ, 8165 ಇಂಜಿನಿಯರಿಂಗ್ ಸೀಟ್ಗಳು ಇದ್ದಾವೆ. ಓಕೆ ಅದಾದ ತಕ್ಷಣ BPT ಕೂಡ ಬರ್ತೀನಿ ನಾನು. BPTಲಿ ಎಷ್ಟು ಸೀಟ್ಗಳಿದ್ದಾವೆ ಹಂಗೆ ತೀರಾ ಕೆಳಗಡೆ ಬಂದು ನೋಡಿದರೆ ಅಲ್ಲೂ ಕೂಡ ಸ್ವಲ್ಪ ಆದರೂ ಇದ್ದೇ ಇರ್ತವೆ. ತೀರಾನ ಇಲ್ಲ ಅಂತ ಅನ್ಲಿಕ್ಕೆ ಬರಲ್ಲ, ಇದ್ದೇ ಇರ್ತವೆ, ಸ್ವಲ್ಪ ಆದರೂ ಇದ್ದೇ ಇರ್ತವೆ. ಓಕೆ, ಓ ಮೈ ಗಾಡ್, ಒಂದೂ ಇಲ್ಲ ಅಂತಂದರೆ BPT ಸೀಟ್ ಸಿಕ್ಕವರು ಉಳಿಕೆ ಸೀಟ್ಗಳು ಯಾವ ಎಲ್ಲುವೆ ಅಂತ ಅರ್ಥ ಆಯಿತು. ಓಕೆ, ಸ್ವಲ್ಪ ಆದರೂ ಇರ್ತಾವೆ ಅಂದ್ಕೊಂಡಿದ್ದೆ, ಒಂದೂ ಇಲ್ಲ. BPT 00 ಅಂತ ಇದೆ. ಸೊ ಹಂಗಾಗಿ ಇಲ್ಲಿ ಸೀಟ್ ಸಿಕ್ಕವರು ಆಲ್ಮೋಸ್ಟ್ ಏನು ಮಾಡಿರ್ತಾರೆ ಅಂತಂದರೆ, ಇದರಲ್ಲಿ ಚಾಯ್ಸ್ 2 ಕೊಟ್ಟವ್ರದ್ದು ಮೆನ್ಷನ್ ಆಗಿಲ್ಲ. ಸೊ ಇದು ಯಾವ ರೀತಿ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡೋಕೆ ಉಳಿಕೆ ಸೀಟ್ಗಳಂತ ಮೆನ್ಷನ್ ಮಾಡಿದ್ರೆ ಅಷ್ಟೇ. ಅಂದರೆ 2ನೇ ಸುತ್ತಿನ ನಂತರ ಉಳಿಕೆ ಸೀಟ್ಗಳು ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಸೊ ಇನ್ನೂ ಫೈನಲಾಗಿ ಬಂದಿಲ್ಲ ಅನ್ಕೊಂತೀನಿ ನಾನು. ಅಂದರೆ ಜಸ್ಟ್ ಇದು ತಾತ್ಕಾಲಿಕ. ಎಷ್ಟೋ ಹುಡುಗರಪ್ಪ ಅಂತ ಚಾಯ್ಸ್ 3 ಕೊಟ್ಟಿರ್ತಾರೆ, BPT ಸಿಕ್ಕವರು ಕೂಡ ಚಾಯ್ಸ್ 3 ಕೊಟ್ಟಿರ್ತಾರೆ, ಹೌದಲ್ವಾ. ಸೊ ಅಂಥ ಸೀಟ್ಗಳನ್ನ ಇಲ್ಲಿ ಆ್ಯಡ್ ಮಾಡಿಲ್ಲ ಅವರು. ಸೊ ಸದ್ಯಕ್ಕೆ ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟವ್ರನ್ನ ಕೊಡಬೇಕಿತ್ತು. ಬಟ್ BPTಲಿ ಇನ್ನೂ ಕೊಟ್ಟಿಲ್ಲ ಅಂತಂದರೆ ತಾತ್ಕಾಲಿಕ ಅಂತಂದರೆ ಇನ್ನೂ ಕೂಡ ಫೈನಲಾಗಿ ಬಂದಿಲ್ಲ, ಬರ್ತದೆ. ಓಕೆ, ಲೈಕ್ ಅದೇ ರೀತಿ ಬೇರೆ ನೋಡೋಣ ರೀ. ಓಕೆ, ಅದೇ ರೀತಿಯಾಗಿ ನಾವು ಸ್ವಲ್ಪ ರಿಲೇಟೆಡ್ ಟು ಇದಕ್ಕೆ ಹೋಗ್ತಂದ್ರೆ ಆರ್ಕಿಟೆಕ್ಚರ್ ನೋಡೋಣ. ಆರ್ಕಿಟೆಕ್ಚರಲ್ಲಿ ಏನು ಬಂದಿದೆ ಅಂತಂದು. ಸೊ ಆರ್ಕಿಟೆಕ್ಚರಲ್ಲಿ ಸ್ವಲ್ಪ ಆದರೂ ಉಳ್ಕೊಂಡಿರ್ತಾವೆ ಅಂದ್ಕೊಂಡಿರ್ತೀನಿ ನಾನು. ಓಕೆ, ಇಲ್ಲಿ ಕಾಣಿಸ್ತಿದೆ 425 ಸೀಟ್ಗಳು ಇಲ್ಲಿ ಏನು ಕಾಣಿಸ್ತಿದ್ದಾವೆ, ಆರ್ಕಿಟೆಕ್ಚರಲ್ಲಿ ಕೂಡ ಉಳ್ಕೊಂಡಿದ್ದಾವೆ ಆಯಿತಾ. ಸೊ ಇದರಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾಗಿ BS ನರ್ಸಿಂಗ್ ಆಯಿತು ಮತ್ತು AHS ಕೂಡ ಕಾಣ್ತಾ ಇಲ್ಲ ನನಗೆ. ಓಕೆ, BPO ನೋಡೋಣ. BPOದಲ್ಲಿ ಎಷ್ಟು ಸೀಟ್ಗಳು ಉಳಿಕೆ ಇದಾವೆ ಅಂತಂದು ಸ್ವಲ್ಪ ಕೆಳಗಡೆ ಬಂದುಬಿಟ್ಟು. ಓಕೆ ಇದಾವೆ ಸೂಟ್ ಎಷ್ಟಿದೆ ನೋಡಿ, 208 ಇದ್ದಾವೆ. ಸೊ ಹಂಗಾಗಿ ಥರ್ಡ್ ರೌಂಡಲ್ಲಿ ಸೀಟ್ ಇಲ್ಲ ಅಂತಲ್ಲ, ಸ್ವಲ್ಪ ಆದರೂ ಇದ್ದಿರ್ತವೆ. ಬಟ್ ಇದು ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಮತ್ತು ಉಳಿಕೆ ಸೀಟ್ಗಳು ಚಾಯ್ಸ್ 2 ಕೊಟ್ಟೋದ್ರಲ್ಲಿ ಯಾವುದೇ ರೀತಿಯಾಗಿ ಶೋ ಮಾಡಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಇನ್ನೂ ಕೂಡ ತಾತ್ಕಾಲಿಕ ಅಂತ ಇದೆ, ಇನ್ನೂ ಕೂಡ ಫೈನಲ್ಲು ಕೂಡ ಬಂದಿಲ್ಲ. ಸೊ ಹಂಗಾಗಿ ಓಕೆ, BSc HS ಇದೆ ಎಷ್ಟು ನೋಡಿ, HS ಕೂಡ ಇದೆ, ಇಲ್ಲ ಅಂದ್ಕೊಂಡಿದ್ದೆ ನಾನು.
ಇದು ಕೂಡ ಮೇ ಬಿ HS ಇರಬೇಕಿತ್ತು, ಯಾಕಂದರೆ ಸೀಟ್ಗಳು ಭಾಳ ಇಷ್ಟು ಇರೋ ಕಾರಣ ಸ್ವಲ್ಪ ಆದರೂ ಇದ್ದೇ ಇರ್ತವೆ, ಇರಲ್ಲ ಅಂತಲ್ಲ. ಇದೆ ನೋಡಿ, ಓಕೆ 1702 ಇಲ್ಲಿ ಕಾಣಿಸ್ತಿದ್ದೀನಿ, 1702 ಕೂಡ HS ಕೂಡ ಇದೆ. ಸೊ ಹಂಗಾಗಿ ಇನ್ನೂ ಕೂಡ ನರ್ಸಿಂಗ್ ಬಿಟ್ಟಿಲ್ಲ. ಸೊ ಬಿಟ್ಟರೆ ಇದು ಸ್ವಲ್ಪ ಚೆನ್ನಾಗಾಗುತ್ತೆ. ಓಕೆ, ಬಿಡಬೇಕು. ಅದಾದ ರೀತಿಯಾಗಿ ನಾನೇನು ಮಾಡ್ತೀನಿ ಅಂತಂದರೆ ಪ್ರವೇಶ ಹೋಗ್ತೀನಿ, UG-NEET 2025 ಹೋಗ್ತೀನಿ. ಇಲ್ಲಿ ಕೂಡ ಹೆಚ್ಚುವರಿ ತಾತ್ಕಾಲಿಕ ಸೀಟ್ ಮಾಡ್ರೆ ಆಯುಷ್ ಇನ್ನೂ ಕೂಡ ತಾತ್ಕಾಲಿಕ ಅಂತ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಅಂದರೆ ಆಯುಷ್ ಏನಪ್ಪ ಅಂದರೆ ಇನ್ನೂ ಕೂಡ ಫಸ್ಟ್ ರೌಂಡ್ ಇಲ್ಲ. ಅಂದರೆ ನಾವು ಸೆಕೆಂಡ್ ರೌಂಡ್ ಏನು KCET ನೀಟ್ ನಡೀತು ಅವಾಗ ಆಯುಷ್ದು ಫಸ್ಟ್ ರೌಂಡ್ ಇತ್ತು. ಅವಾಗ ಇನ್ನೂ ಕೂಡ ಕಾಲೇಜಸ್ ಅಷ್ಟು ಕೂಡ ಆ್ಯಡ್ ಆಗಿದ್ದಿಲ್ಲ. ಸೊ ಹಂಗಾಗಿ ಈಗ ಈ ಥರ್ಡ್ ರೌಂಡ್ ಅಂತ ಹೆಂಗೆ ಕರಿತೀವಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಥರ್ಡ್ ರೌಂಡ್ ಅಂತ ಕರಿತಾರೆ. ಕನ್ಫ್ಯೂಸ್ ಆಗೋಗ್ಬೇಡಿ ಆಯಿತಾ. ಸರಿ, ಇಲ್ಲಿ ಏನು ಕಾಣ್ತಿದೆ ನೋಡಿ, ಇದು 396 ಈಗ ಹೆಚ್ಚುವರಿ ಈಗ ಹೊಸದಾಗಿ ಬಂದಿರತಕ್ಕಂಥ ಸೀಟು ಆಯಿತಾ. ಸೊ ಹಂಗಾಗಿ ಇದು ಇನ್ನೂ ಕೂಡ ತಾತ್ಕಾಲಿಕ ಅಂತ ಇದೆ, ಇನ್ನೂ ಕೂಡ ಬಂದರೂ ಬರ್ಬೋದು, ನಮ್ಮ ಪ್ರಕಾರ ಇನ್ನೂ ಕೂಡ ಬರ್ಬೋದು. ಓಕೆ, ಈಗ ಈ ವೇಳಾಪಟ್ಟಿ ನೋಡಿದರೆ ಏನು ಯೂಸ್ ಇಲ್ಲ, ಯಾಕಂದರೆ ಎಲ್ಲರೂ ಕೂಡ ಡೇಟ್ ಮುಗಿದಿದೆ, ಟೈಮ್ ಮುಗಿದಿದೆ, ನಿನ್ನೆಲ್ಲನೂ ಕೂಡ ಅಡ್ಮಿಷನ್ ಮುಗಿದಿದೆ. ಇವಾಗ ಬೇಕಾಗಿರೋದು ನಮಗೆ ಕ್ಲಿಯರಾಗಿ 12ನೇ ತಾರೀಕು MCC ರಿಸಲ್ಟ್ ಬರಬೇಕು, ಮೆಡಿಕಲ್ ಡೆಂಟಲ್ ರಿಸಲ್ಟ್ ಬರ್ತದೆ. ಈಗ ನಮ್ಮ ಕೈದಲ್ಲಿ ಮತ್ತೆ ಒಂದು ಥರ್ಡ್ ರೌಂಡ್ದು ಒಂದು ಶೆಡ್ಯೂಲ್ ಅನ್ನೋದು ಬರಬೇಕು. ಅದು ವಿತಿನ್ ಒಂದು 2 to 3 ಡೇಸಲ್ಲೇ ಬರ್ಬೋದು. ನನ್ನ ಪ್ರಕಾರ ಅಂತ ಇದ್ದೀನಿ, ಒಂದು 2 to 3 ಡೇಸಲ್ಲಿ ಬರುತ್ತೆ ಆಯಿತಾ. ಭಾಳ ದಿನ ವೇಟ್ ಮಾಡಿಸಲ್ಲ. ಆ್ಯಂಡ್ ಈಗ ಆಳೆ ಸೀಟ್ ಸಿಕ್ಕು ಅಡ್ಮಿಷನ್ ಆದವ್ರು ಏನು ಮಾಡಬೇಕು ಅಂತ ಕೇಳಿದ್ರಿ, ಅಂದರೆ ಈಗ ಚಾಯ್ಸ್ ಒಂದು ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ತಂತಂದರೆ ನೀವೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಈ ವರ್ಷ ಗೊತ್ತಿರುವಾಗ ಯಾವುದೇ ರೀತಿ ಅಡ್ಮಿಷನ್ ಆರ್ಡರ್ ಇಲ್ಲ, ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡೇ ಮಾಡ್ತಾರೆ, ಕಾಲೇಜ್ ಹೋಗ್ತೀರಾ, ಕಾಲೇಜವರೇ ಏನು ಮಾಡ್ತಾರೆ, ಒಂದು ಸ್ಲಿಪ್ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸಿದಾರ. ಸೊ ಹಂಗಾಗಿ ನೀವು ಈ ಸರ್ತಿ ಏನು ಕೂಡ ಮಾಡುವಂಥದ್ದು ಏನೂ ಇಲ್ಲ, ಎಲ್ಲ ಕಾಲೇಜವರೇ ಮುಗಿಸ್ಕೊಂಡಿದ್ದಾರೆ. ನಿಮ್ಮ PS ಎಲ್ಲನೂ ಕೂಡ ತೊಗೊಂಡು ನಿಮ್ಮ ಕೈಲಿ ಒಂದು ಸ್ಲಿಪ್ ಏನು ಕೊಟ್ಟು ಕಳಿಸಿದ್ರೆ ಮುಗೀತದೆ, ಎಲ್ಲನೂ ಕೂಡ ಅಡ್ಮಿಷನ್ ಪ್ರೊಸೆಸ್ ಅಲ್ಲಿಗೆ ಮುಗಿದಿದೆ. ನೀವು ಇಲ್ಲಿ ಬಂದು ಏನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವೇನು ಮಾಡಬೇಕು ಅಂತಂದ್ರೆ ನಾನು ಹೇಳ್ತೀನಿ ನೋಡಿ, ಈಗ ಕೆಲವೊಂದಿಷ್ಟು ನಿನ್ನೆ ಒಂದು HDFC ಸ್ಕಾಲರ್ಶಿಪ್ಸು ಫೈನಲಾಗಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮುಗಿದೋಯ್ತದು. ಸೊ ಹಂಗಾಗಿ HDFC ಅಂತೂ ಹಾಕ್ಲಿಕ್ಕೆ ಬರಲ್ಲ. ನೋಡೋಣ, ನನ್ನ ಕೇಸ್ ಡೇಟ್ ಎಕ್ಸ್ಟೆಂಡ್ ಆಯ್ತಪ್ಪ ಅಂದರೆ ಹೇಳೋಣ, ಬಟ್ ಆಗಲ್ಲ, ಮುಗಿತದು. ಇವಾಗ ಅದು ನಾನ್ ಗೌರ್ಮೆಂಟ್, ವರಿ ಮಾಡ್ಕೊಬೇಡಿ, ಬಟ್ ಸಿಗಲಿಲ್ಲ ಅಂತ ಅನ್ಕೋಬೇಡಿ, ಅದು ಪ್ರೈವೇಟ್ ಅದು ಆಯಿತಾ. ಈಗ ಗೌರ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ಸ್ಗಳು ಭಾಳ ಬರ್ತವೆ. ಅವು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೊದಲು ನಿಮ್ಮ ಕಾಲೇಜ್ ಕಡೆಯಿಂದ ನಿಮ್ಮ ರಿಜಿಸ್ಟ್ರೇಷನ್ ಆಗಬೇಕು. ನೀವು ಅಪ್ಲೈ ಮಾಡೋದಲ್ಲ, ಅದು ನಿಮ್ಮ ಕಾಲೇಜವ್ರು ಏನು ಮಾಡಬೇಕು, ಯೂನಿವರ್ಸಿಟಿಗೆ ಕಳಿಸ್ಬೇಕು ಡಾಟಾನ. ಆ ಯೂನಿವರ್ಸಿಟಿಯವ್ರು ಏನು ಮಾಡ್ತಾರೆ, ನಿಮಗೆ ಡಾಟಾವನ್ನು ತೊಗೊಂಡು ನಿಮ್ಮ ಡಾಟಾ ತೊಗೊಂಡು ಏನು ಮಾಡ್ತಾರೆ, ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಅದನ್ನು ತೊಗೊಂಡು ನೀವು ಸ್ಕಾಲರ್ಶಿಪ್ಸು ಆಯಿತು ಅಪ್ಲೈ ಮಾಡ್ಬೋದು. ಬಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಏನು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿಲ್ಲ. ಇನ್ಮೇಲೆ ನಿಮಗೆ ಹಾಸ್ಟೆಲ್ಸ್ ಆಯಿತು, ಸ್ಕಾಲರ್ಶಿಪ್ಸ್ ಆಯಿತು, ಮತ್ತು ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಸ್ಕೀಮ್ಸ್ ಏನಾದರೂ ಇದ್ದರೆ ಹೇಳ್ತಾ ಇರ್ತೀವಿ. ವಾಟ್ಸಪ್ ಚಾನಲ್ಗೆ ಮಿಸ್ ಆಗದೆ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಭಾಳಷ್ಟು ನಿಮಗೆ ಇನ್ಫಾರ್ಮೇಷನ್ ಇನ್ಮೇಲೆ ಸಿಗ್ತಾ ಹೋಗುತ್ತೆ. ಓಕೆ, ಕೆಲವೊಂದು ಟೈಮ್ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲ್ಲ, ಇನ್ಮೇಲೆ ಜಸ್ಟ್ ಮೆನ್ಷನ್ ಮಾಡಿ ಹಾಕ್ತಿರ್ತೀವಿ. ಸೊ ಬರೆದಾಗ್ತಿರ್ತೀವಿ, ಅಲ್ಲಿ ನೋಡೋರಂತೆ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಥರ್ಡ್ ರೌಂಡ್ ಬಗ್ಗೆ ಆಯಿತು, ಮತ್ತು ನಿಮಗೆ ಸ್ಕಾಲರ್ಶಿಪ್ಸ್ ಆಯಿತು, ಅಲ್ಲಿವರೆಗೆ ಚಾನಲ್ ನೋಡ್ತಿಟ್ಟೇಕೆ ಬಾಯ್.